ಕೈ ಸ್ಯಾನೆ ನೋವ್ತೈತೆ ಸಾಕೆ ಲೇ ಪಂಕ ಜೋರಾಗಿ ಮಾತಾಡ್ಬೇಡ, ನೆತ್ತಿಗೆ ಮಾತಾಡು. ಲೇ ಪಂಕು ಮೆಹಂದಿ ತಕೊಂಬರ್ರೆ. ಮೆಹಂದಿನ ಯಾರಿಗೆ? ನಂಗೇನಯ್ಯ. ಈ ವಯಸ್ಸಿನಾಗ ಮೆಹಂದಿ ಹಚ್ಕೊಂಡು ಎಲ್ಲೋಯ್ತೀಯಾ? ತಲೆಗೆ ಹಚ್ಕೊಂಡ ತೆಪ್ಪಂತೆ ಅದಕ್ಕೆ. ಹೂವಪ್ಪಯ್ಯ ಜೊತೆಗೆ ಕಲರು ಬರ್ತದಂತೆ. ಹಂಗಂದ್ರೆ ದನದ ಕೊಟ್ಟಿಗೆಯಲ್ಲಿ ಸಗಣಿ ಇರ್ತದೆ, ಅದನ್ನು ಮೆತ್ಕೋ, ಸಂದಾಕಿರ್ತದೆ. ಮೆಹಂದಿ ಅಂತೆ ಮೆಹಂದಿ. ಅಮೋರೆ ಮೆಹಂದಿ ತಕ್ಕ. ಪಂಕು ನುಣ್ಣಗ್ ರುಬ್ಬಿದ್ಯಾ? ಹೂ ಅಮ್ಮೋರೆ ನುಣ್ಣಗ್ ರುಬ್ಬಿವ್ನಿ. ಹಂಗೆ ಕುತ್ಕೊಂಡು ತಲೆಗೆ ಹಚ್ಕೊಳ್ಳಿ, ಚಕ ಚಕ ಅಂತ ಕೂದಲೆಲ್ಲ ಹೊಳಿತದೆ. ಕಾಪಿಯಾ ಥ್ಯಾಂಕ್ಸು ನಂದು. ಹೊಸಿ ಕುಂತ್ಕೋ, ನಿನ್ ತವ ಮಾತಾಡೋದದೆ. ಕುಂತ್ಕೋ ಬಾ. ನಾನು ತಮಾಷೆ ಮಾಡ್ತಿಲ್ಲ ಸುನಂದ, ಪ್ಲೀಜು ಕುಂತ್ಕ. ನೀನು ನನ್ನ ಪಕ್ಕದಲ್ಲಿ ಕುಂತ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಆಯ್ತದೆ. ಬೇಕಾರೆ ನನ್ನ ಕಾಲ ಮೇಲೆ ಕುಂತ್ಕ, ಏನು ಪ್ರಾಬ್ಲಮ್ ಇಲ್ಲ. ಕುಂತ್ಕೋ, ಅದನ್ನ ಮಡ್ಗೋಲಿ. ಕುಂತ್ಕೋ ಕುಂತ್ಕೋ ಸುನಂದ, ಕುಂತ್ಕ. ಕೋಳಿನ ಕೊಲ್ಲಲ್ಲಿ ಹೊಡೆದು ಓಡ್ಸಕ್ ನೋಡ್ತಿದ್ದೆ, ಈಗ ನೋಡಿದ್ರೆ ತಲೆ ಮೇಲೆ ಕೂರ್ಸ್ಕೊಳಕ್ ನೋಡ್ತಾ ಇದ್ಯೆ. ಯಾವ ಸರಿಯಾಗಿ ಮಾತಾಡು. ಸುನಂದ ನನ್ನ ಹೆಂಡ್ರು, ಅವಳು ಕರಿ ಕೋಳಿ ಅಲ್ಲ. ನನ್ನ ಬಾಳಿನ ಗಿಳಿ ಇವಳು, ಈ ಮನೆ ಮಹಾಲಕ್ಷ್ಮಿ, ತಿಳ್ಕ. ಏನ್ ತರೀತಿ ಲಕ್ಷ್ಮಿದು? ನಿನ್ಗೇನು ಬಂತು ಕೇಳ್ಗಾಲ? ಯಾಕೆ ಗಾಡಿಯೇ ನಮ್ ಜೀವ ತೆಗೆಕ್ಕೆ? ಓ ಬಂದ್ಯನಪ್ಪ, ಬಾ ಬಾ. ಯಾವಾಗ ಹೋಯ್ತೀಯ, ಯಾವಾಗ ಬತ್ತೀಯ ಗೊತ್ತಾಗಕ್ಕೆ ಇಲ್ಲ. ಇವನ್ ಹೆಂಡ್ರಿ ಎಲ್ಲಿ ಹೋಗ್ತಾಳೆ ಅಂತ ಇವ್ರಿಗೆ ಗೊತ್ತಿರಕ್ಕಿಲ್ಲ. ಎಂತ ಮುಟ್ಟಾಳ ಮಕ್ಕಳನ್ನ ಎತ್ತೀಯ ಪಾರ್ವತಿ? ಒಬ್ಬ 6ಕ್ಕೆ ಏರಲ್ಲ, ಇನ್ನೊಬ್ಬ 3ಕ್ಕೆ ಇಳಿಯಲ್ಲ. ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಕ್ಕೂ ನಿನ್ ಜೀವನ ಸಾರ್ಥಕ ಆತು ಬಿಡು. ಮಕ್ಳು ಬೆಳೆಸೋದು ತಾಯಿ ಕರ್ತವ್ಯ ಮಾತ್ರ ಅಲ್ಲ, ತಂದೆ ಕರ್ತವ್ಯನೂ ಆಯ್ತದೆ. ನನಗೂ ಮಕ್ಕಳೇ, ಆದ್ರೆ ನೀನು ಅವ್ರ ತಾಯಿ. ಅವ್ರನ್ನ ಸರಿಯಾಗಿ ಬೆಳೆಸೋದು ನಿನ್ ಕರ್ತವ್ಯ ಅಲ್ವೇ? ಊರು ಬಸವಂತರ ಬಿಟ್ರೆ ಊರೂರು ಸುತ್ತ ಇನ್ನೇನ್ ಮಾಡ್ತಾರೆ? ಮಕ್ಳು ಅಳಗೋದಕ್ಕೆ ತಾಯಿ ಮಾತ್ರ ಕಾರಣ ಹಾಕಿಲ್ಲ, ತಂದೆನೂ ಆಟೆ ಕಾರಣ ಆಯ್ತಾನೆ. ಇನ್ನೊಂದ್ಕಿತ ಹೇಳು, ಇನ್ನೊಂದ್ಕಿತ ಹೇಳು. ಅಪ್ಪಯ್ಯ ಅಪ್ಪಯ್ಯ, ಏನಾಗದ್ ನಿಂಗೆ? ಯಾಕೆ ಅವಂಗ ಹಂಗ ಹೊಡಿತಾ ಇದ್ಯಾ? ನಾನ್ ಮುಂದೆ ಇನ್ನೊಂದ್ ಕಿತ್ತ ಅವಂಗ ಹೊಡೆದು ಸಂದಾಗಿರಕ್ಕಿಲ್ಲ ಹೇಳ್ತೀನಿ. ಅವಳು ನನ್ನ ಹೆಂಡ್ರು ಕಣ್ಲ, ಅವಳು ಹೊಡಿತೀನಿ ಬಡಿತೀನಿ, ನೀನೆಲ್ಲ ಕಾಣಕ್ಕೆ. ನಿನ್ನಂಗೆ ಹೇಳ್ತಿ ಗುಲಾಮ ಅಲ್ಲ ನಾನು. ಬುಡಪ್ಪಯ್ಯ, ಏನಾಗದ್ ನಿಂಗೆ?
ಯಾಕೆ ಹಿಂಗಾಡಿಯ ಇವತ್ತು ನೀನು? ಯಾವ್ದು ಯಾವಾಗ ಪೆಟ್ಕೊಂಡೈತೆ ಏನೋ ಯಾರು ಗೊತ್ತಲ್ಲ. ಏಯ್ ಮನೆಯಾಳಿ, ಇವತ್ತಿಂದ ನಿನ್ಗೆ ಈ ಮನೆಯಾಗ ಜಾಗ ಇಲ್ಲ. ಮಕ್ಳನ್ನ ನೆಟ್ಟಿಗೆ ಬೆಳೆಸಕ್ ಬರಕ್ಕಿಲ್ಲ, ಮನೆನೇ ನೋಡ್ಕೋತೀಯ ನೀನು. ಬೀದಿಲೆ ಬಿದ್ದು ಸಾಯಿ ಹೋಗು. ಅಪ್ಪಯ್ಯ ನಿಂದ್ ಯಾಕೋ ಜಾಸ್ತಿ ಓವರ್ ಆಯ್ತು, ಸಣ್ಣಾಗಿರಕ್ಕಿಲ್ಲ ಇದು. ಎಲ್ಲ ಮಾಡಿಯೆ, ಇದು ನನ್ನ ಮನೆ ಕಡ್ಲ, ನಾನು ಹೆಂಗನ ಮಾಡ್ತೀನಿ. ಅದನ್ನ ಕೇಳಕ್ಕೆ ನೀನ್ ಯಾರು? ನಾನು ನಮ್ಮ ಅವ್ವನ್ ಮಗ. ಅಪ್ಪಯ್ಯ, ನಿಂಗೇನ್ ತಲೆಗೆಲೆ ಕೆಟ್ಟೈತಾ? ಯಾರ್ಗೋ ಮ್ಯಾಗಿನ ಕೋಪನ ನನ್ ಮ್ಯಾಗ್ ತೀರಿಸ್ಕೊತಾ ಇದೆಯಲ್ಲ. ಹೌದು ಕಡ್ಲ, ನಿನ್ ಯಾಕೆ ತೋರಿಸ್ತೀನಿ? ಏನ್ ಮಾಡಿಯೆ? ಮದುವೆ ಬೇಕು ಅಂತ ಅಲ್ಗಿನ್ಸ್ತೀಯ, ಬಂದವ್ರ ಮುಂದೆ ನನಗೆ ಅವಮಾನ ಮಾಡ್ತೀಯ. ಅಲ್ಲ, ನನ್ಗೆ ಏನ್ ಮಾಡ್ದೆ ಅಂತ ಮನೆಯಿಂದ ಹೊರಗಾಗ್ತಾ ಇದ್ದೀರಾ? ಏನೋ ಮಾತಿನ ಬರ್ದಲು ಒಂದ್ 4 ಮಾತಂದೆ ಆಟಯ ಸಮಸ್ಬಿಡಿ. ಇನ್ನೊಂದ್ಕಿಂತ ನಿಮಗೆ ಎದುರು ಮಾತಾಡಕ್ಕಿಲ್ಲ. ಈ ತರ ಮನೆಯಿಂದ ಹೊರಗಾಕಿದ್ರೆ ನನ್ಗೆ ಎಲ್ಲಿಗೆ ಹೋಗ ಹೇಳಿ? ಹೊಸಿ ಯೋಚನೆ ಮಾಡಿ. ನಿಮ್ಮನ್ ಬಿಟ್ರೆ ನನ್ಗೆ ಯಾರವ್ರೆ? ಎಲ್ಲಾದ್ರೂ ಹಾಳಾಗೋಗು, ನನ್ನ ಕೇಳ್ತೀಯ? ನನ್ನ ಮಾತು ನೀರ್ ಏನಾದ್ರೂ ಒಳಕ್ ಬಂದ್ರೆ ನಮ್ಗೆ ಸಾಯಿಸ್ಬಿಡ್ತೀನಿ. ಅಲ್ಲ, ಅಯ್ಯೋ ಪಾಪ, ಬೇಜಾನ್ ಹೊಡೆದ್ಬಿಟ್ಟವ್ರೆ. ಅವರೇ ತಗೊಳ್ಳಿ ತಿನ್ನಿ. ತಗೊಂಡ್ ಬುಟ್ಟ ಅಂತ ಹೇಳಿದ್ರೆ ನನ್ ಗಂಡ ಬಂದು ಒಳಗ್ ಬಂತ ಕರಿಯವರ್ಕು ನಾನೊಂದ್ ಲೋಟ ನೀರ್ ಕೂಡ ಮುಟ್ಟಕ್ಕಿಲ್ಲ. ಹೋಗ ಹಂಗೆಲ್ಲ ಹೇಳ್ಬೇಡಿ, ಅವ್ರ ಬಾಯಿಗೆ ಮಣ್ಣಾಕ್ಲಿ. ನೀ ಸ್ವಲ್ಪ ತಿನ್ನಿ. ತಗೊಂಡ್ ಬುಟ್ಟ ಅಂದ್ರೆ ಯಾರಿಗೆ ಏನ್ ಹೇಳ್ತಿದ್ಯಾ? ಮಣ್ಣಾಕಂದಿಯೇ? ನಾನು ಯಜಮಾನ್ರಿಗೆ ಹೇಳಿದ್ದಲ್ಲ. ನಿಮ್ಮನ್ ಯಜಮಾನ್ರು ಹೊರ್ಗಾಕ್ಬೇಕಾದ್ರೆ ಸುನಂದ ಅವರು ಹಂಗೆ ನೋಡ್ತಾ ನಿಂತಿದ್ರು, ಅದಕ್ಕೆ ಅವ್ರಿಗೆ ಹೇಳ್ದೆ ಅಟ್ಟೆಯ. ನೋಡೆ ಪಂಕು, ಈ ಮನೇಲಿ ನಿನ್ ಜಾಗ ಏನು ಅಂತ ಮರಿಬೇಡ. ಅದಕ್ಕೂ ಮೀರಿ ಮುಂದುವರ್ದೆ ಅಂದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ತಪ್ಪಾಯ್ತು, ಕ್ಷಮಿಸ್ಬಿಡಿ.